ನಮಸ್ಕಾರ. ಕಾಫಿ ಆಯ್ತಾ? ಸ್ನೇಹಿತರೆ, ಮನೆಯೊಂದು ಮೂರು ಬಾಗಿಲು ಅಂತ ತಕೊಂಡು ಏನೋ ಒಂದು ಆ ರೀತಿಯಾದಂಥ ಒಂದು ಲೈನ್ ಅನ್ನು ನೀವು ಕೇಳಿದ್ದೀರಾ. ಇದು ಈಗ ಬಹುಶಃ ಕರ್ನಾಟಕದ ಬಿಜೆಪಿಗೆ ಖಂಡಿತವಾಗಿ ಅಪ್ಲೈ ಆಗುತ್ತೆ. ಯಾಕಂತೇಳಿ ಹೇಳಿದ್ರೆ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬಿಜೆಪಿಯಲ್ಲಿ ಯಾವುದೂ ಸರಿ ಇಲ್ಲ, ಎಲ್ಲದೂ ಸರಿ ಇಲ್ಲ ಅಲ್ಲ, ಯಾವುದೂ ಸರಿ ಇಲ್ಲ ಅಂತೇಳಿ ಹೇಳ್ಬೋದು. ಇದಕ್ಕೆ ಮುಖ್ಯ ಕಾರಣ ಏನಂತೇಳಿ ಹೇಳಿದ್ರೆ, ಇಲ್ಲಿ ಬಹಳಷ್ಟು ಗುಂಪುಗಳಿದೆ. ಅದರಲ್ಲೂ ಮುಖ್ಯವಾಗಿ ಎರಡು ಗುಂಪು ಈಗ ಗುರುತಿಸ್ಕೊಳ್ತಾ ಇದೆ. ಒಂದು BY ವಿಜಯೇಂದ್ರ ಅವರ ಗುಂಪು, ಇನ್ನೊಂದು ಗುಂಪು ಯತ್ನಾಳ್ ಅವರ ಗುಂಪು. ಈ ಎರಡು ಗುಂಪುಗಳ ಮಧ್ಯೆ ಯಾವುದೇ ಕಾರಣಕ್ಕೂ ಕೂಡ ಸಮನ್ವಯತೆ ಸಾಧಿಸ್ಲಿಕ್ಕೆ ಆಗ್ತಾ ಇಲ್ಲ ಅನಿಸ್ತದೆ. ಯಾಕೆ ಈ ಹಿಂದೆ ಒಮ್ಮೆ ಹೈಕಮಾಂಡ್ ಬಂದಿಲ್ಲಿ ಕೂತ್ಕೊಂಡು ಇಡೀ ದಿನ ಅವ್ರನ್ನೆಲ್ಲರನ್ನು ಕೂತ್ಕೊಂಡು ಮಾತಾಡಿಸಿ ಎಲ್ಲ ಮಾಡಿ ಹೋಗಿದ್ದಾರೆ. ಆದರೆ ಅದಾಗಿ ಒಂದು 2 ದಿನದಲ್ಲೇ ಪುನಃ ಇಲ್ಲ, ನಾವು ಬೇರೆ ಅಂತ ತಗೊಂಡು ಯತ್ನಾಳ್ ಹೇಳಿ ಶುರು ಮಾಡಿದರು. ಇದು ಇಷ್ಟು ನಡೀತಾ ಇದ್ರು ಕೂಡ ಹೈಕಮಾಂಡ್ ಯಾಕೆ ಸುಮ್ಮನೆ ಕೂತ್ಕೊಂಡು ಬಿಟ್ಟಿದೆ? ಇದರ ಹಿಂದಿರುವಂತಹ ರೀಸನ್ ಏನು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಏನಾಗಿದೆ ಅಂತೇಳಿ ಹೇಳಿದರೆ, ಬೇರೆ ಬೇರೆ ಕಾರಣಗಳಿಂದಾಗಿ ಮೊದಲಿಂದನೂ ಕೂಡ ಅಷ್ಟೇ ಯತ್ನಾಳ್ ಅವರು ಯಡಿಯೂರಪ್ಪ ಮತ್ತು ಅವರ ಮಕ್ಕಳನ್ನು ಮೊದಲಿಂದನೂ ಕೂಡ ದ್ವೇಷಿಸ್ಕೊಂಡು ಬರ್ತಾ ಇದ್ರು. ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಅವ್ರ ವಿರುದ್ಧವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು. ಯಾವಾಗಲೂ ಅಷ್ಟೇ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ಕೊಂಡು ಬರ್ತಾನೆ ಇದ್ರು. ಇದೆಲ್ಲವೂ ಗೊತ್ತಿರುವಂತಹ ವಿಷಯ. ಈಗ ಏನಾಗಿದೆ ಅಂತೇಳಿ ಹೇಳಿದರೆ, ಈ ಮೊದಲು ಯತ್ನಾಳ್ ಒಬ್ಬರೇ ಮಾತಾಡ್ತಾ ಇದ್ರು. ಅಂದರೆ ಅವರೊಬ್ಬರೇ ಸಾಮಾನ್ಯವಾಗಿ ಇವರ ಬಗ್ಗೆ ಅಲ್ಲಿ ಹೋದಲ್ಲೆಲ್ಲ ಹೇಳಿಕೆಯನ್ನು ಕೊಡ್ತಾ ಇದ್ರು. ವಿಧಾನಸಭೆಯಲ್ಲಿ ಕೂಡ ನಿಂತ್ಕೊಂಡು ಮಾತಾಡಿದ್ದಾರೆ, ಎಲ್ಲವೂ ಮಾಡಿದ್ದಾರೆ. ಒಂದು ರೀತಿ ವಿರೋಧ ಪಕ್ಷದ ಥರದಲ್ಲಿ, ಅದರ ಯಡಿಯೂರಪ್ಪನವರಿಗೆ ವಿರೋಧ ಪಕ್ಷ ಅಂತ ಯಾವ್ದು ಕೇಳಿದರೆ ಯತ್ನಾಳ್ ಅವರೇ ಆಗ್ತಾರೆ. ಆ ರೀತಿಯಲ್ಲಿ ಇವರು ಮೊದಲಿಂದನೂ ಹೇಳಿಕೆಗಳನ್ನು ಕೊಟ್ಕೊಂಡು ಬರ್ತಾ ಇದ್ರು. ಮತ್ತು ಇದರಿಂದಾಗಿಯೇ ಕೂಡ ಯತ್ನಾಳ್ ಅವರು ತಮ್ಗೆ ಸಿಗಬೇಕಾಗಿರುವಂತಹ ಕೆಲವೊಂದು ಸ್ಥಾನಮಾನವನ್ನು ಕಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಬಹುಶಃ ಅವರಿಗೆ ಆಟೋಮೆಟಿಕ್ಕಾಗಿ ಮಂತ್ರಿಗಿರಿ ಸಿಗ್ತಾ ಇತ್ತೋ ಏನೋ, ಯಾಕಂದ್ರೆ ಭಾಳ ಹಿರಿಯರು ಕೂಡ ಅವರು. ಆದರೆ ಅದನ್ನು ಸಿಗದೇ ರೀತಿಯಲ್ಲಿ ಮಾಡ್ಕೊಂಡಿರೋದೇ ಯತ್ನಾಳ್ ಅವರು. ಅಂದರೆ ಅವರ ಬಾಯಿ ಅವ್ರಿಗೇನು ಒಂದು ರೀತಿ ಟೆಂಪ್ಟ್ ಆಗ್ತದೆ. ಈ ಮೈಕ್ಗಳನ್ನು ನೋಡಿದ ತಕ್ಷಣ ಏನೋ ಒಂದು ಹೇಳಿಬಿಡ್ತಾರೆ. ಅದಕ್ಕೆ ಸರಿಯಾಗಿ ಅವ್ರನ್ನ ನೋಡಿದ ತಕ್ಷಣ ಪತ್ರಕರ್ತರು ಏನಾದರೂ ಒಂದು ಪ್ರಶ್ನೆ ಮಾಡೇ ಮಾಡ್ತಾರೆ. ಅವರಿಗೆ ಮಾಡಿದ ತಕ್ಷಣ ಅವರು ಎದ್ದೊತ್ತದ ಬಾಯಿ ಬನ್ನದ ಹೇಳಿಕೆಗಳನ್ನು ಕೊಟ್ಟು ಬಿಡ್ತಾರೆ. ಅದು ಮುಂದೆ ಬಹುದೊಡ್ಡದಾದಂತಹ ವಿವಾದದ ಸ್ವರೂಪವನ್ನು ಪಡ್ಕೊಳ್ತದೆ. ಅಂದರೆ ಏನಾಗ್ತದೆ, ಸಿದ್ದರಾಮಯ್ಯ ಮತ್ತು ಇವರೆಲ್ಲರೂ ಕೂಡ ಅಷ್ಟೇ ಯತ್ನಾಳ್ ಅವರೇ ಹೀಗೆ ಹೇಳಿದ್ದಾರಲ್ಲ ಅಂತ ಹೇಳ್ಕೊಂಡು ಈ ರೀತಿಯಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದರಿಂದ ಒಂದು ರೀತಿಯಲ್ಲಿ ಇವರು BJP ಅವರಿಗೆ ಬಹಳಷ್ಟು ಮುಜುಗರ ಕೂಡ ಉಂಟಾಗ್ತದೆ. ಆದರೆ ಇದನ್ನು ಎಲ್ಲೋ ಒಂದು ರೀತಿಯಲ್ಲಿ ಹೈಕಮಾಂಡ್ ನೆಗ್ಲೆಕ್ಟ್ ಮಾಡ್ಕೊಂಡು ಬರ್ತಾ ಇದೆ ಅನಿಸ್ತದೆ. ಈಗ ನೋಡಿ, ಯತ್ನಾಳ ಟೀಮ್ನಲ್ಲಿ ಮೊದಲು ಯತ್ನಾಳ್ ಒಬ್ಬರೇ ಇದ್ರು, ಈಗ ಟೀಮ್ ಕ್ರಿಯೇಟ್ ಆಗಿದೆ ಅಲ್ಲಿ. ಅಂದರೆ ಯತ್ನಾಳ್ ಗುಂಪಿನಲ್ಲಿ ಹಲವಾರು ಜನ ಗುರುತಿಸಿಕೊಳ್ಳಿ ಶುರು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಿಮ್ಗೆ ಹೇಳಬೇಕು ಅಂತೇಳಿ ಹೇಳಿದರೆ, ಅರವಿಂದ್ ಲಿಂಬಾವಳಿಯವರು ಇದ್ದಾರೆ ಆ ಗುಂಪಿನಲ್ಲಿ. ಅದೇ ರೀತಿಯಲ್ಲಿ ಪ್ರತಾಪ್ ಸಿಂಹ ಇದ್ದಾರೆ, ಕುಮಾರ್ ಬಂಗಾರಪ್ಪ ಇದ್ದಾರೆ. ಹೀಗೆ ಹಲವಾರು ಜನ ಅವರ ಜೊತೆಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವರಲ್ಲಲ್ಲಿ ಗುಂಪು ಸೇರ್ಕೊಂಡು ಮಾತಾಡ್ತಾ ಇದ್ದಾರೆ. ಈಗ ನೋಡಿ, ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ನವೆಂಬರ್ 25ರಿಂದ ಡಿಸೆಂಬರ್ 25ರವರೆಗೆ ಅಂದರೆ 1 ತಿಂಗಳ ಕಾಲ ಈ ವಕ್ಫ್ ಕಾನೂನುಗಳೇನಿದೆ ಇದನ್ನು ವಿರೋಧಿಸಿ ನಾವು ಒಂದು ಜಾಥಾವನ್ನು ಮಾಡ್ತಾ ಇದ್ದೇವೆ. ಬೀದರ್ನಿಂದ ಚಾಮರಾಜನಗರದವರೆಗೆ ನಾವು ಒಂದು ಜಾಥಾವನ್ನು ನಡೆಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ರು. ಇದಕ್ಕೆ ಯಾರು ಬೇಕಾದ್ರೂ ಸೇರ್ಕೋಬಹುದು ಅಂತೇಳಿ ಹೇಳಿ ವಿಜಯೇಂದ್ರ ಆ್ಯಂಡ್ ಟೀಮ್ನ ಕೂಡ ಅವ್ರು ಕರೆದಿದ್ದಾರೆ. ಅಂದರೆ ಇಲ್ಲಿ ಏನಾಗ್ತದೆ, ಇನ್ನೊಂದು ಕಡೆಯಲ್ಲಿ ಕರ್ನಾಟಕ BJP ಅಫಿಷಿಯಲ್ ಆಗಿ ಇನ್ನೊಂದು ಅಭಿಯಾನವನ್ನು ಕೂಡ ಪ್ರಾರಂಭ ಮಾಡ್ತದೆ. ಅದು ಕೂಡ ಅಷ್ಟೇ ಈ ವಕ್ಫಿಗೆ ಸಂಬಂಧಪಟ್ಟಂತೆ. ಅಂದರೆ ರೈತರ ಸಪೋರ್ಟ್ ಆಗಿ ನಾವು ಈ ರೀತಿಯಲ್ಲಿ ಮಾಡಬೇಕು ಅಂತ ಏನೇನೋ ಕಾರ್ಯಕ್ರಮಗಳನ್ನು ಅವ್ರು ಮಾಡ್ಕೊತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಯತ್ನಾಳ್ ಮತ್ತು ಪ್ರತಾಪ್ ಸಿಂಹ ಇವರನ್ನು ಸೇರಿಕೊಂಡು ನಾವು ಸಪ್ರೇಟಾಗಿ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ರು. ಅಂದರೆ ಇದೆಲ್ಲೋ ಒಂದು ರೀತಿಯಲ್ಲಿ ಈ ಏನಾಗ್ತದೆ, ಒಂದೇ ರೀತಿಯ ಪ್ರತಿಭಟನೆಗಳು, ಆದರೆ ಎರಡೆರಡು ಗುಂಪು ಸಪ್ರೇಟಾಗಿ ಮಾಡ್ಕೊತ ಹೋಗ್ತಾ ಇದೆ. ಆದರೆ ಇದನ್ನೆಲ್ಲದನ್ನು ಕೂಡ ಹೈಕಮಾಂಡ್ ನೋಡಿಕೊಂಡು ಸುಮ್ಮನೆ ಕೂತ್ಕೊಂಡು ಬಿಟ್ಟಿದೆ. ಇದರ ಹಿಂದಿರುವಂತಹ ಕಾರಣ ಏನೋ ಅರ್ಥ ಆಗ್ತಾ ಇಲ್ಲ. ಪಾರ್ಟಿಯಲ್ಲಿ ಯಾರೇ ಇರಲಿ, ಎಷ್ಟೇ ಹಿರಿಯರಿರಲಿ, ಏನೇ ಇರಲಿ, ಒಂದು ವೇಳೆ ಅವ್ರು ಏನಾದ್ರು ಈ ರೀತಿಯಾದಂತಹ ಭಿನ್ನಮತೀಯ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದರೆ ಪ್ರಾರಂಭದಲ್ಲೇ ಅವ್ರನ್ನ ಕರೆದು ಅವರಿಗೆ ವಾರ್ನ್ ಮಾಡಬೇಕಾಗಿರುವಂತಹದ್ದು ಹೈಕಮಾಂಡ್ ಕೆಲಸ. ಇಲ್ಲ, ಈ ರೀತಿಯಾಗಿ ಪಬ್ಲಿಕ್ ಆಗಿ ಮಾತಾಡಬೇಡಿ, ಏನಿದ್ರು 4 ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಣ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಆ ಥರ ಏನೂ ನಡೀತಾ ಇಲ್ಲ. ಯತ್ನಾಳ್ ಅವರು ಅವ್ರಿಗೆ ಬಂದಾಗ ಅವರು ಮಾತಾಡ್ಕೊಂಡು ಹೋಗ್ತಾನೇ ಇದ್ದಾರೆ. ಇದರ ಮಧ್ಯದಲ್ಲಿ ಏನಾಗ್ತಾ ಇದೆ, ಅವರ ಎಜೆಂಡಾ ಬೇರೆ ಇನ್ನೇನು ಇಲ್ಲ, ಒಂದೇ. ಅವ್ರು ಹೇಳೋದೊಂದೇ, ವಿಜಯೇಂದ್ರ ಇಲ್ಲಿ ಪ್ರೆಸಿಡೆಂಟ್ ಆಗಿರಬಾರ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅವ್ರ ಗುಂಪಲ್ಲಿ ಇನ್ನೊಂದು ಮುಖ್ಯವಾಗಿ ಕಾಣಿಸ್ಕೊಳ್ತಾ ಇರುವಂತಹದ್ದು ರಮೇಶ್ ಜಾರಕಿಹೊಳಿ ಅವರು. ಇವರು ಕೂಡ ಅಷ್ಟೇ ಹೇಳ್ತಾ ಇದ್ದಾರೆ, ವಿಜಯೇಂದ್ರ ಯಾವುದಾದ್ರು ಫಂಕ್ಷನಲ್ಲಿ ಇದ್ದಾರೆ ಅಂದರೆ ಅವರು ಇರುವಂತಹ ವೇದಿಕೆಗೆ ನಾನು ಹತ್ತೋದೇ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅವರು ವಿಧಾನಸಭೆಗೂ ಬರ್ತಾ ಇಲ್ಲ. ಅವರು ನೀವು ತುಂಬ ನೋಡಿರ್ತೀರ, ಬಹಳ ದಿನಗಳಿಂದ ಅವರು ವಿಧಾನಸಭೆಯಲ್ಲಿ ಎಲ್ಲ ಬಂದು ಮಾತಾಡಿದ್ದು ನೀವೆಲ್ಲೂ ನೋಡಿಲ್ಲ. ಅದು ಬೇರೆ. ಒಟ್ಟಾರೆ ಮೇಲೆ ಈ ರೀತಿಯಲ್ಲಿ ಅಂದರೆ ಓಪನ್ ಆಗಿ ಹೇಳಲಿಕ್ಕೆ ಶುರು ಮಾಡಿದ್ರು, ವಿಜಯೇಂದ್ರನ ವಿರೋಧಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ವಿಜಯೇಂದ್ರ ತಕ್ಕ ಮಟ್ಟಿಗೆ ಚೆನ್ನಾಗೇ ಕೆಲಸ ಮಾಡ್ತಾ ಇದ್ದಾರೆ ಅನಿಸ್ಬೋದು. ಅಂದರೆ ಈ ಹಿರಿಯರನ್ನ ಸಂಭಾಳಿಸ್ಲಿಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇದ್ದಾರೆ. ಅದನ್ನು ಆ್ಯಕ್ಚುಲಿ ಹೈಕಮಾಂಡ್ನವ್ರು ಆ ರೀತಿಯಲ್ಲಿ ಅದು ಏನು ಬೇಕೋ ಆ ರೀತಿಯಾಗಿ ಅವರಿಗೆ ಮೂಗ್ದಾರ ಹಾಕಿ ಕೊಡಬೇಕಾಗ್ತದೆ. ಆದರೆ ಹೈಕಮಾಂಡ್ ಆ ಕೆಲಸವನ್ನು ಮಾಡ್ತಾ ಇಲ್ಲ.
ವಿಜೇಂದ್ರ ತಕ್ಕಮಟ್ಟಿಗೆ ಅಂದ್ರೆ ಕಳೆದ ಚುನಾವಣೆಯಲ್ಲಿ ಅವರು ಯಶಸ್ಸನ್ನು ಗಳಿಸಿದ್ದಾರೆ. ಈಗ ಉಪಚುನಾವಣೆಯಲ್ಲಿ ಏನಾಗ್ತದೆ ನಾವು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ರಿಸಲ್ಟ್ಗೆ 23ನೇ ತಾರೀಕಿಗೆ ಬರ್ತಾ ಇದೆ, ಅಲ್ಲಿವರೆಗೆ ನಾವು ಕಾಯಬೇಕಾಗ್ತದೆ. ಈ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಏನಾದ್ರು ಗೆದ್ದುಕೊಂಡ್ರೆ ಅಂದ್ರೆ NDA ಗೆದ್ದುಕೊಂಡ್ರೆ ಖಂಡಿತವಾಗಿ ವಿಜೇಂದ್ರ ಅವ್ರ ಬಗ್ಗೆ ಹೈಕಮಾಂಡ್ಗೆ ಒಳ್ಳೆ ರೀತಿಯಾದಂತಹ ಅಭಿಪ್ರಾಯ ಬರ್ಬೋದು. ಆದರೆ ಸದ್ಯಕ್ಕಂತೂ ಇವರು ಡಿಮಾಂಡ್ ಮಾಡ್ತಾ ಇದಾರಲ್ಲ, ಅಂದ್ರೆ ಅವ್ರನ್ನ ಚೇಂಜ್ ಮಾಡಲೇಬೇಕು ತಗೊಂಡು ಆ ಸಾಧ್ಯತೆಗಳು ತುಂಬಾ ಕಮ್ಮಿ ಇದೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಈಗ ಇತ್ತೀಚೆಗಷ್ಟೇ ಅವರು ಈ ಗಾದಿಗೆ ಏರಿದ್ದಾರೆ. ಹಾಗಾಗಿ ಅವ್ರಿಗೆ ಬಹಳಷ್ಟು ಟೈಮನ್ನು ಕೊಡಬೇಕಾಗ್ತದೆ. ಅವರ ಟೈಮ್ ಏನಿದೆ ಅಂದ್ರೆ ಇಷ್ಟು ವರ್ಷ ಅಂತ ತಗೊಂಡಿರ್ತದಲ್ಲ, ಸಾಮಾನ್ಯವಾಗಿ 2 ವರ್ಷ ಇವರಿಗೆ ಒಂದು ಚಾನ್ಸ್ ಕೊಡ್ತಾರೆ. ಆ 2 ವರ್ಷ ಕಂಪ್ಲೀಟ್ ಆಗುವವರೆಗೆ ಎಲ್ಲರೂ ಅವರು ಕಾಯಲೂಬಹುದು. ಆದ್ರೆ ಇದ್ರ ಮಧ್ಯದಲ್ಲಿ ಈ ರೀತಿಯಾಗಿ ನಡೀತಾ ಇದೆಯಲ್ಲ ಈ ಭಿನ್ನಮತೀಯ ಚಟುವಟಿಕೆ, ಈವಾಗಲೇ ಚ್ಯೂಟಿ ಹಾಕಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಬಹುದೊಡ್ಡದಾದಂಥ ಬೆಲೆಯನ್ನು ತೆರಬೇಕಾಗ್ತದೆ. ಯಾಕಂದ್ರೆ ಸದ್ಯಕ್ಕೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಏನಾದರೂ ಸ್ವಲ್ಪ ಸ್ಟ್ರಾಂಗ್ ಆಗಿರೋದಿದ್ರೆ ಅದು ಕೇವಲ ಕರ್ನಾಟಕದಲ್ಲಿ. ಇಲ್ಲಿ ಕೂಡ ಇವರು ಈ ರೀತಿಯಾಗಿ ಲೂಸ್ ಬಿಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಸಮಸ್ಯೆಯನ್ನ ಬಿಜೆಪಿ ಎದುರಿಸಬೇಕಾಗಿ ಬರ್ತದೆ. ಯಾವುದಕ್ಕೂ ಹೈಕಮಾಂಡ್ ಎಚ್ಚೆತ್ತುಕೊಂಡು ಏನಾದರೂ ಒಂದು ಆಕ್ಷನ್ನ ತಗೋಬೇಕು. ಅಂದ್ರೆ ಇಲ್ಲಿ ಇರುವಂಥ ಬಹುದೊಡ್ಡ ಸಮಸ್ಯೆ ಏನಂದ್ರೆ, ಒಂದು ಸಂತೋಷ್ ಅವರ ಗ್ರೂಪ್ ಅಂತ ಒಂದಿದೆ, ಇನ್ನೊಂದು ಯಡಿಯೂರಪ್ಪನವ್ರ ಗ್ರೂಪು. ಈ ಥರ ಅಂದ್ರೆ ಯಡಿಯೂರಪ್ಪನವ್ರನ್ನ ನೋಡಿದ್ರೆ ಸಂತೋಷ್ ಅವರಿಗೆ ಆಗಲ್ಲ. ಈ ರೀತಿಯಾದಂಥ ತಿಕ್ಕಾಟಗಳು ಬಹಳಷ್ಟು ಇದೆ. ಇದನ್ನೆಲ್ಲೊಂದು ಸರಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ನೋಡೋಣ ಮುಂದೆ ಏನೆಲ್ಲ ಆಗ್ತದೆ ಅಂತ ತಗೊಂಡು. ಯಾವುದಕ್ಕೂ ಈ 2 ದೋಣಿಯಲ್ಲಿ ಕಾಲಿಟ್ಕೊಂಡು ಹೋಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಸದ್ಯದ ಪರಿಸ್ಥಿತಿ ಕರ್ನಾಟಕದಲ್ಲಿ. ಇದನ್ನ ಮನಗಂಡು ಹೈಕಮಾಂಡ್ ತಕ್ಷಣ ಆಕ್ಷನ್ ತಗೊಂಡ್ರೆ ಬಿಜೆಪಿಲಿ ಉಳಿತದೆ. ಇಲ್ಲದಿದ್ದರೆ ಬಿಜೆಪಿ ತನ್ನ ಘನತೆ ಗೌರವವನ್ನು ಕರ್ನಾಟಕದಲ್ಲಿ ಕಳ್ಕೊಳ್ಳಿ ಶುರು ಮಾಡ್ತದೆ. ಅದನ್ನು ಉಳಿಸ್ಬೇಕಾಗಿರುವಂಥ ಕೆಲಸ ಏನಿದ್ರು ಬಿಜೆಪಿ ಹೈಕಮಾಂಡ್ಗೆ ಸಂಬಂಧಪಟ್ಟಿದ್ದು. ಯಾಕಂದ್ರೆ ಕಾಂಗ್ರೆಸ್ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ ಕರ್ನಾಟಕದಲ್ಲಿ. ಸೊ ಕಾಂಗ್ರೆಸ್ನ ಎದುರಿಸ್ಬೇಕಂದ್ರೆ ಬಿಜೆಪಿ ಕೂಡ ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ಇಲ್ಲದಿದ್ದರೆ ಬಹಳಷ್ಟು ಕಷ್ಟ ಮುಂದಿನ ದಿನಗಳಲ್ಲಿ ಕಾಣಲಿ ಸಿಗ್ತದೆ. ನೋಡೋಣ ಏನಾಗ್ತದೆ ಅಂತಕೊಂಡು. ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.